ಅದನ್ನು ನಾವು ಹೇಳ್ತಾ ಇದ್ವಲ್ಲ, ಹೇಳ್ಬೇಕು AICC ಅವರು ಅಂತ. ಸರ್, ನೀವು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಇದ್ದವರು, ನಿಮ್ಗೆ ಏನಾದ್ರು ಗೊತ್ತಿತ್ತ? ಎಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಿದೆ ರೀ. ಈ ಯಾರು ಶಿವಕುಮಾರ ಮತ್ತು ಅವ್ರ ತಮ್ಮ ಸುರೇಶ್ಗೆ ಇಬ್ಬರು ತಲೆ ಮೇಲೂ ಕೈ ಇಟ್ಟು ವಚನ ಕೊಟ್ಟಿಲ್ಲ ಸಿದ್ದರಾಮಯ್ಯ. ಎಲ್ಲ ಕೊಟ್ಟಿಲ್ವೇ? ಎಲ್ಲಾದ್ರೂ ಆಗಲಿ ಕೊಟ್ಟಿಲ್ವೇನ್ರಿ? ಕೊಟ್ಟು 30 ತಿಂಗಳ ಮುಂಚೆನೆ ನಾನು ಖಾಲಿ ಮಾಡಿಕೊಡ್ತೀನಪ್ಪ ನಿನಗೆ. ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಯಾರೂ ಬಾಯಿ ಬಿಡ್ತಾ ಇಲ್ಲ. ನಮ್ಮಂಥವ್ರು ಬಾಯಿ ಹೇಳಬೇಕು. ನಾನು ಅದನ್ನು ಹೇಳ್ತಾ ಇರೋದು. DK ಶಿವಕುಮಾರ್ ಹೇಳಬೇಕು. ಯು ಮಸ್ಟ್ ಸ್ಪೆಲ್ ಔಟ್. ಎಲ್ಲರಿಗೂ ಗೊತ್ತಿರೋದೇ ಇಬ್ಬರು ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಇದು ಮಾಡಿರೋ ಅಂಥದ್ದು. ಡೆಲ್ಲಿ ಕರ್ನಾಟಕ ಭವನ. 4-5 ಜನ ಇದ್ರು. ಇವರು ಇಬ್ಬರು ಬ್ರದರ್ಸು, ಸಿದ್ದರಾಮಯ್ಯನವರು ಅವ್ರ ಸ್ನೇಹಿತರು, ಒಂದು 4-5 ಜನ ಆಗಿರೋ ಸತ್ಯ. AICC ಅಧ್ಯಕ್ಷರ ಸಮಕ್ಷಮದಲ್ಲಿ ಆಗಿರುವಂಥ ಅದಕ್ಕೆ ಇಲ್ಲಿ ಅದು ನೋಡ್ರಿ ತಾನೇ ಕೇಳಿ. ಇಲ್ಲ ಅಂತ ಹೇಳಿ ಇಲ್ಲ. ಅದು ಅವ್ರು ಯಾಕೆ ಇವ್ರೇನು ಹೇಳ್ತಾವ್ರೆ? DK ಭಾಳ ಸೋಬರಾಗಿ ಹೋಗ್ತಾ ಇದ್ರು, ಭಾಳ ಸೋಬರಾಗಿ ನಡವಳಿಕೆ ನಡೀತಾ ಇದ್ದಾರೆ. ಸಿದ್ದರಾಮಯ್ಯ ಥರ ನಾನೇ 28ಕ್ಕೂ ನಾನೇ, 38ಕ್ಕೂ ನಾನೇ, ಸಾಯೋ ತನಕೂ ನಾನೇ. ಏನು ಕರ್ನಾಟಕ ಬರ್ಕೋಗ್ಬಿಟ್ಟಿದ್ದಾರೆ ಇವನಿಗೆ? ಏನ್ರಿ ಇದು? ಒಂದು ಪಾರ್ಟಿ ಅಂತ ಅಂದರೆ ಇದು ಬೇಡವೇನ್ರಿ? ಇದಕ್ಕೆ ಎಷ್ಟು ಸಾವಿರ ಜನ ವರ್ಕರ್ಸ್ ಕೆಲಸ ಮಾಡಿದಾರಪ್ಪ. ಮತ್ತು ಪಾರ್ಟಿನ ಎಷ್ಟು ಶಿಸ್ತಿನ ತೊಗೊಂಬಂದಾರೆ. ಪಾರ್ಟಿಯಿಂದ ಜನಕ್ಕೆ, ಪಾರ್ಟಿ ವರ್ಕರ್ಸ್ಗೆ ಪವರ್ಗಳು. ಎಲೆಕ್ಷನ್ ನಿಂತವ್ರಿಗೆ ಹಣಕಾಸು ಯಾರು ಹೊಂಚ್ತಾ ಇದ್ದವರು? DKನೇ ತಾನೇ. ಇಡೀ ಈ ಪಕ್ಷದ ಕೆಲಸನ ಒಬ್ಬ ಇದ್ರ ಥರ ನಿಂತ್ಕೊಂಡು ಮಾಡಿದಂಥ ಮನುಷ್ಯ ಅವ್ನು ನೀವು ಅಧಿಕಾರ ಕೊಡೋಕ್ಕಾಗಲ್ಲ ಅಂದ್ರೆ ಅದು ಮಾತಿನ ಪ್ರಕಾರ ಕೊಡಿ. ಯಾಕೆ ವಚನ ಭ್ರಷ್ಟರಾಗ್ತಾರೆ? ಕೊಡ್ಲಿಲ್ಲ ಅಂದ್ರೆ ಹಿಂಗೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಎದ್ದು ಹೋಗುತ್ತೆ. ಯಾರು ಸುಮ್ಮನೆ ಇಲ್ಲ. ಯಾವ BJP ಇಲ್ಲ, BJP. ಅದೇ ಹೇಳಿ, ಹೈಕಮಾಂಡ್ ಹೇಳ್ತಾ ಇಲ್ವಲ್ಲ. ಏನು ಭಯ? ಅಲ್ಲ ರೀ, ಅವ್ರು ಯಾರು ಹೇಳಿ ಸಿದ್ದರಾಮಯ್ಯ ಇಲ್ದವ್ರು ಯಾರು ಗೆಲ್ಲದ್ರೆ ಸಿದ್ದರಾಮಯ್ಯನೇ ಸೋತಿಲ್ವೇನ್ರಿ ಇಲ್ಲಿ? ಕೇಳ್ರಿ, ಇಲ್ಲಿ ಚಾಮುಂಡೇಶ್ವರಿ ಸೋಲ್ಲಿಲ್ವೇನ್ರಿ? ಇಲ್ಲಿ ಸೋಲ್ತೀನಿ ಅಂತ ಅಲ್ಲಿ ಹೋಗಿ ಓಡೋಗಿ ಎಲ್ಲಿ ಬಾದಾಮಿಗೆ ಹೋಗಿ ಪಾಪ ಚಿಮ್ಮನ್ ಕಟ್ಟಿನ ಹಾಳು ಮಾಡಿಬಿಟ್ಟ. ಸ್ವಂತ ಸಮಾಜದವನು ಆ ಚಿಮ್ಮನ್ ಕಟ್ಟಿನ ಹಾಳಾಗೋದಟ ಇವನಿಂದ. ಅದ್ಯಾಕೆ ಇಲ್ಲಿ ಗೆಲ್ಲಬಾರ್ದಾಗಿತ್ತು? ಭಾಳ ಶಕ್ತಿಯುತ ನಾನು. ಇಲ್ಲಿ ಯಾಕ್ರಿ ಗೆಲ್ಲಿಲ್ಲ ನೀವು? ಏನಪ್ಪ? ಸಿದ್ದರಾಮಯ್ಯ ಇಲ್ದೇವ್ರು ಕಾಂಗ್ರೆಸ್ಸೇ ಇಲ್ವದು. ಅಡಿ ಇವನ್ನೆಲ್ಲ ಬಿದ್ದಿದ್ದಂತ ತೊಗೊಂಬಂದು ಕಾಂಗ್ರೆಸ್ಸಿಗೆ ತಂದಿದ್ದಲ್ವೇನ್ರಿ ದೇವೇಗೌಡ ಒದ್ದು ಆಚೆ ಹಾಕಿದ್ಮೇಲೆ? ಯಾರಂತ? ಅಲ್ಲಿ ಬಿಡ್ರಿ, ಆ ವಿರೋಧ ಪಕ್ಷದವು ಏನು ಮಾತಾಡ್ತವೆ ಅಂತ ಅವಕ್ಕೆ ಯಾರು ತಿಳ್ಲಕ್ಕತ್ತಾರೆ. ಸೊ ಅಯ್ಯೋ ಶಿವರಾಮ್, ಒಂದು ಬಾಟ್ಲು ಬೀರು ಏನ್ರಿ 250 ರೂಪಾಯಿ ಅಂದರೆ ಈಗೇನು ಮಾಡ್ತಾವ್ರಿ ಸಿದ್ದರಾಮಯ್ಯ? ನೀನು ಯಾವುದು ನಿನ್ನ ಟ್ಯಾಕ್ಸ್ ಏರಿಸೋದಕ್ಕೋಸ್ಕರ ಇವತ್ತು ಅಷ್ಟೆಲ್ಲ ಜಾಸ್ತಿ ಮಾಡೋದು. ಇಡೀ ಸಾಮೂಹಿಕವಾಗಿ ಯುವ ಜನರು ಹಾಳಾಗ್ತಾ ಇದ್ದಾರೆ. ಯುವಶಕ್ತಿಯನ್ನು ಹಾಳು ಮಾಡ್ತಾ ಇದ್ದೀರಿ. ಇವತ್ತು ಬ್ರ್ಯಾಂಡಿ ಬಿಯರ್ಗೆ ದುಡ್ಡಿಲ್ಲದ ಯುವಕರುಗಳು 50 ರೂಪಾಯಿ ಗಾಂಜಾ ತಗೊಂಡು ಹೋಗ್ತಾವ್ರೆ. 3 ಜನ ಹೊಡಿತಾರೆ ಸಿಗರೇಟ್ ಹಾಕ್ಕೊಂಡು. ಗಾಂಜಾ ಹೊಡೆದು ಮ್ಯಾಕ್ ಕೇಳೋಕ್ಕೆ ಇಲ್ಲ ಹೈಕ್ಲು. ಇದಾ ನಿಮ್ಮ ಸರ್ಕಾರ? ಇಡೀ ಯುವಶಕ್ತಿಯನ್ನು ಬರಿದು ಮಾಡ್ತಾ ಇದ್ದಿಲ್ಲರಿ. ಅಲ್ಲಿ ಸ್ತ್ರೀ ಶಕ್ತಿಯನ್ನು ಇಲ್ಲಿ ಯುವಶಕ್ತಿ
ಹಾಳಾಗೋಗ್ತಾ ಇದೆ ಅದು.